ಸ್ನೇಹಿತರೆ, ಇಷ್ಟು ದಿನ ಮಂಗಳೂರು ವಿಶ್ವವಿದ್ಯಾನಿಲಯ ತನ್ನ ಪಾವಿತ್ರ್ಯತೆಯನ್ನು ಕಾಪಾಡಿಕೊಂಡು ಬಂದಿತ್ತು. ಆದರೆ ಪ್ರೊಫೆಸರ್ ಟಿ.ಸಿ. ಶಿವಶಂಕರ ಮೂರ್ತಿಯವರು ಸ್ವಾರ್ಥ ಸಾಧನೆ, ಸ್ವಜನ ಪಕ್ಷಪಾತ ಮತ್ತು ಪ್ರಾಂತೀಯ ಮೋಹದಿಂದ ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಅನರ್ಹರ, ಅಯೋಗ್ಯರ, ಭ್ರಷ್ಟರ ಡಂಪಿಂಗ್ ಯಾರ್ಡ್ ಮಾಡಿದ್ದಾರೆ. ಇದಕ್ಕೆ ದಾಖಲೆ ಸಮೇತ ವಿವರ ಕೊಡ್ತೀನಿ. UGC ರೆಗ್ಯುಲೇಷನ್ನು, ಗೌರ್ಮೆಂಟ್ ಸ್ಟ್ಯಾಚ್ಯೂಟ್ ಚಾನ್ಸಲರ್ ಅಸೆಂಟ್ ಮಾಡಿರೋದು ಮತ್ತು ಸರ್ಕಾರಿ ಆದೇಶಗಳು, ಇದು ಮೂರನ್ನು ಇಟ್ಕೊಂಡು ನಾವು ಈ ಒಂದು ಪ್ರಕ್ರಿಯೆಯನ್ನು ಭಾಳ ಪಾರದರ್ಶಕವಾಗಿ ಮಾಡಿದೆ. ಇವರ ಮಾತು ಕೇಳಿದ ನಾವು ಒಮ್ಮೆ ಹೌದು ಹೌದು ಅಂತ ತಲೆಯಾಡಿಸಿದ್ವಿ. ಆದರೆ ಇವರದ್ದು ಮಾತೊಂದು ಕೃತಿಯೊಂದು ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಕೊಡ್ತೀನಿ. ಗೋಲ್ಮಾಲ್ ನಂಬರ್ 2 ಅನರ್ಹರಿಗೆ ಮಣೆ ಹಾಕಿದ್ರು. ಡಾಕ್ಟರ್ ಪ್ರಶಾಂತ್ ನಾಯ್ಕ್ ಬಯೋಸೈನ್ಸ್ಗೆ ಸಹ ಪ್ರಾಧ್ಯಾಪಕರಾಗಿ ಆಯ್ಕೆಯಾದ ಅಭ್ಯರ್ಥಿ. ಇವರ ನೇಮಕ ಕೂಡ ಅಕ್ರಮವೇ. ಅವರೇ ಕೊಟ್ಟಂಥ ದಾಖಲೆಗಳ ಪ್ರಕಾರ API ಸ್ಕೋರ್ ಪ್ರಕಾರ 1100 ನಂದು API ಸ್ಕೋರ್ ಬರ್ತಾ ಇದೆ. ಅವರು ಇಷ್ಟೆಲ್ಲ ಇದ್ರೂ ಕೂಡ ಪರ್ಪಸ್ಸಾಗೆ ಆ 210 ಎಲಿಜಿಬಿಲಿಟಿ ಇಲ್ಲದೆ ಇದನ್ಗೆ ಇಂಟ್ರ್ಯೂ ಕೊಟ್ಟು ಅವನ್ನ ಸೆಲೆಕ್ಷನ್ ಮಾಡಿ ಡಾಕ್ಟರ್ ಪ್ರಶಾಂತ್ ನಾಯ್ಕ್ ಅನ್ನೋ ಕ್ಯಾಂಡಿಡೇಟ್ನ ಅದೇ ಬಯೋಸೈನ್ಸಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಅಂಥವ್ರಿಗೆ ಕೂಡ ಸೆಲೆಕ್ಷನ್ ಮಾಡಿದ್ದಾರೆ. ಇದು ನಿಜಕ್ಕೂ ವಿಶ್ವವಿದ್ಯಾಲಯದ ಘನತೆಗೆ ತಕ್ಕದಲ್ಲ ಅಂತ ನಾನು ಭಾವಿಸಿದ್ದೀನಿ. ಪ್ರಶಾಂತ್ ನಾಯ್ಕ್ ವಿವಿಗೆ ಸಲ್ಲಿಸಿದ ದಾಖಲೆಗಳನ್ನು ಗಮನವಿಟ್ಟು ಪರಿಶೀಲಿಸಿದಾಗ ಇವರಿಗೆ ಸಂದರ್ಶನಕ್ಕೆ ಹಾಜರಾಗುವ ಯೋಗ್ಯತೆ ಇಲ್ಲ. ಇನ್ನು ಇವರು ಕೂಡ ಬೋಗಸ್ ದಾಖಲೆಗಳನ್ನು ನೀಡಿದ್ದಾರೆ. ಆ ದಾಖಲೆಗಳಿಗೆ ಪ್ರೊಫೆಸರ್ ವಿಶ್ವನಾಥ್ ನೇತೃತ್ವದ ಅರ್ಜಿ ಪರಿಶೀಲನಾ ಸಮಿತಿ UGC ನಿಯಮಗಳನ್ನು ಗಾಳಿಗೆ ತೂರಿ ಅಂಕ ಕೊಟ್ಟಿದೆ. ಇದು ಅರ್ಹರ ಆಕ್ರೋಶಕ್ಕೆ ಕಾರಣವಾಗಿದೆ. ಇದು ಟೋಟಲಿ ದೇ ಹ್ಯಾವ್ ವಯೋಲೇಟೆಡ್ ಎಂಟೈರ್ UGC ಗೈಡ್ಲೈನ್ಸ್. ಈವನ್ UGC ಎಲ್ಲ ಪ್ಯಾರಾಮೀಟ್ರ್ ಯಾಕೆ ಬೇಕಾಗಿತ್ತು ನಮ್ಮ ದೇಶದಲ್ಲಿ ಈ ಕಾನ್ಫರೆನ್ಸು, ಈ ಪ್ರೆಸೆಂಟೇಷನು, ಈ ಪ್ರಾಜೆಕ್ಟು, ಈ PhD ಪ್ರೊಡ್ಯೂಸ್ ಮಾಡಬೇಕು ಅನ್ನೋ ಇದೆಲ್ಲ ಏನಕ್ಕೆ ಬೇಕಾಗಿತ್ತು? ಅವ್ರು ಡೈರೆಕ್ಟಾಗಿ ಅಂಥ ಮೆರಿಟ್ ಇರೋದನ್ನ ಡೈರೆಕ್ಟಾಗಿ ಅವ್ರನ್ನೇ ಕರೆದ್ಬಿಟ್ಟು ಅಪಾಯಿಂಟ್ ಮಾಡ್ಬೋದಲ್ಲ. ಮೆರಿಟ್ ಏನಕ್ಕೆ ಬೇಕಾಗಿತ್ತು? ಈಗ 1000 ಚಿಲ್ಡ್ರನ್ ನಾನು ಮೆರಿಟ್ ಇಟ್ಕೊಂಡು 1100 ಚಿಲ್ಡ್ರನ್ ನಾನೇ ಟಾಪರ್ ಸ್ಕೋರ್ ಇದ್ದಾಗ API ಸ್ಕೋರು ನಾನೇ ಟಾಪರ್ ಇರ್ಬೇಕಾರೆ ಹೇಗೆ ಕರೆದು ಇವರು ಪ್ರಶಾಂತ್ ನಾಯ್ಕನ್ನ ಅಪಾಯಿಂಟ್ ಮಾಡಿದ್ರು? ಒಂದು. ಎರಡನೇ ಪಾಯಿಂಟು, ಅಂಥ ವ್ಯಕ್ತಿಗೆ ಬರೀ 6 ಪೇಪರ್ ಇದೆ, ಎಲ್ಲ ಕಡೆ ಪಾರ್ಟಿಸಿಪೇಟೆಡ್ಗೆ ಮಾರ್ಕ್ಸೇ ಕೊಡುವಂಗಿಲ್ಲ. ಸೊ ಅದಕ್ಕೆಲ್ಲ ಮಾರ್ಕ್ಸ್ ಕೊಟ್ಕೊಂಡಿದ್ದಾರೆ. ಇದು ನಿಜವಾದಂಥ ಅಕ್ಷಮ್ಯ ಅಪರಾಧ. ಇದು ಉಪಕುಲಪತಿಗಳು ಇದನ್ನು ನಾನು ಅವ್ರನ್ನ ಖಂಡಿಸ್ತೀನಿ ಈ ವಿಚಾರದಲ್ಲಿ. ಸಂದರ್ಶನದಲ್ಲಿ ಧಾರಾಳತನ. ಇಲ್ಲೊಂದು ನೀವು ಇಂಪಾರ್ಟೆಂಟ್ ಪಾಯಿಂಟ್ ಗಮನಿಸಲೇಬೇಕು. ಅದೇನೆಂದರೆ VC ಆಯ್ಕೆ ಮಾಡಲು ಬಯಸಿರುವ ಅಭ್ಯರ್ಥಿಗೆ ಸಂದರ್ಶನದಲ್ಲಿ ಧಾರಾಳ ಅಂಕ ಕೊಟ್ಟು ಉದಾರತೆ ಮೆರೆಯಲಾಗಿದೆ. ಇದರಿಂದ ಪ್ರತಿಭಾವಂತರಿಗೆ ಅವಮಾನವಾಗಿದ್ದಲ್ಲದೆ ಇದು 10 ಹಲವು ಅನುಮಾನಗಳನ್ನು ಹುಟ್ಟುಹಾಕಿದೆ. ಅವ್ರು ಇನ್ನೂ ಒಂದು ಘೋರ ಅನ್ಯಾಯ ಮಾಡಿದ್ದಾರೆ ಅಂತ ಇಂಟರ್ವ್ಯೂನಲ್ಲಿ ಬೇಕು ಅಂತ ಪರ್ಪಸ್ಸಾಗಿ 30ಕ್ಕೆ 27 ಕೊಟ್ಟಿದ್ದಾರೆ, ನನಗೆ 16 ಸಮಥಿಂಗ್ ಕೊಟ್ಟಿದ್ದಾರೆ. ಇದು ಎಲ್ಲಿಂದ ಎಲ್ಲಿಗೆ ನ್ಯಾಯ? ಇದೇ ಥರ ವಿಶ್ವವಿದ್ಯಾನಿಲಯದಲ್ಲಿ ಅಪಾಯಿಂಟ್ ಮಾಡ್ತಕ್ಕಂಥ ಈ ಪ್ರಕ್ರಿಯೆ ಇದೇ ಥರ ಮುಂದುವರೆದ್ರೆ ನಮ್ಮ ದೇಶದ ಉನ್ನತ ಶಿಕ್ಷಣ ಅಧೋಗತಿಗೆ ಇಳಿಯೋದ್ರಲ್ಲಿ ಸಂಶಯನೇ ಇಲ್ಲ. ಈಗ ಆಲ್ರೆಡಿ ಇಂಥ ಉಪಕುಲಪತಿಗಳು ನೇರವಾಗಿ ಸಾಮೀಲಾಗಿದ್ದಾರೆ. ಗೋಲ್ಮಾಲ್ ನಂಬರ್ 3 ಹೊಸ ಇತಿಹಾಸ ಸೃಷ್ಟಿಯಾಗಿದೆ. ಡಾಕ್ಟರ್ ತ್ರಿವೇಣಿ ಉರುಫ್ ತ್ರಿವೇಣಿ ಅರಸ್ ಇವರನ್ನ ಇತಿಹಾಸ ವಿಭಾಗಕ್ಕೆ ಸಹ ಪ್ರಾಧ್ಯಾಪಕರಾಗಿ ಆಯ್ಕೆ ಮಾಡಲಾಗಿದೆ. ಇವರ ನೇಮಕಾತಿ ಮಾತ್ರ ನಾನಾ ಪ್ರಶ್ನೆಗಳನ್ನ ಸೃಷ್ಟಿಸಿದೆ. ನಮ್ಮ VC ಅವರು ಮಾತಿಗೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಂತ ಮಾತಾಡ್ತಾ ಇದ್ದಾರೆ. ಇಲ್ಲಿ ಯಾಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ಉಲ್ಲಂಘನೆ ಮಾಡಿದ್ದಾರೆ? UGC ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ಆ ಪೋಸ್ಟಿಗೆ ಬರಬೇಕಂದ್ರೆ 8 ವರ್ಷ ಪರ್ಮನೆಂಟ್ ಸರ್ವಿಸ್ ಬೇಕು. ತ್ರಿವೇಣಿ ಅರಸ್ ಅಂತ ಹೇಳೋರು ಅವ್ರು ಯಾವುದೇ ಪರ್ಮನೆಂಟ್ ಸರ್ವಿಸು ಇಲ್ಲ. ಆದರೆ ತ್ರಿವೇಣಿ ಮೇಡಮ್ ಅವರಿಗೆ ಸಂಬಂಧಿಸಿದ ದಾಖಲೆಯನ್ನೊಮ್ಮೆ ನೋಡಿ. ಡಾಕ್ಟರ್ ತ್ರಿವೇಣಿ ಅರಸ್ ಅವರು 2012ರಲ್ಲಿ ದಾವಣಗೆರೆ ವಿಶ್ವವಿದ್ಯಾನಿಲಯದಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದರು. ಆ ಬಳಿಕ ಅವರು ಮಹಾಜನ ಲಾ ಕಾಲೇಜಿನಲ್ಲೂ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಅಲ್ಲದೆ ತಾವೇ 2011ರಲ್ಲಿ ಬರೆದಿರುವ ಲೇಖನವೊಂದರಲ್ಲಿ ತಾನು ಮೈಸೂರು ವಿಶ್ವವಿದ್ಯಾನಿಲಯದ ರಿಸರ್ಚ್ ಸ್ಕಾಲರ್ ಅಂತ ಬರೆದುಕೊಂಡಿದ್ದಾರೆ. ಈ ದಾಖಲೆಗಳ ಪ್ರಕಾರ ಇವರು 8 ವರ್ಷಗಳ ಕಾಲ ನಿರಂತರ ಹಾಗೂ ಪೂರ್ಣಕಾಲಿಕ ಪ್ರಾಧ್ಯಾಪಕರಾಗಿ ಸೇವೆಯೇ ಸಲ್ಲಿಸಿಲ್ಲ ಅನ್ನೋದು ಸ್ಪಷ್ಟ.
ಅಂದ್ರೆ ಸುಳ್ಳು ಬೋಗಸ್ ದಾಖಲೆ ಕೊಟ್ಟವರಿಗೆ ಮಣೆ ಹಾಕಿ ಇಲ್ಲಿ ಉನ್ನತ ಶಿಕ್ಷಣದ ಉದಾತ್ತ ಧ್ಯೇಯದ ಕಗ್ಗೊಲೆಯಾಗಿದೆ. ಗೋಲ್ಮಾಲ್ ನಂಬರ್ 4 ಸಮಾಜಕ್ಕೂ ಅನ್ಯಾಯ. ಡಾಕ್ಟರ್ ಪೌಲ್ ಜೆರಾಲ್ಡ್ ಅಕ್ವಿನಾಸ್ ಸಮಾಜಶಾಸ್ತ್ರ ವಿಭಾಗಕ್ಕೆ ಸಹ ಪ್ರಾಧ್ಯಾಪಕರಾಗಿ ಆಯ್ಕೆಯಾಗಿದ್ದಾರೆ. ಇವರ ಆಯ್ಕೆ ಎಲ್ಲರಲ್ಲೂ ಅಚ್ಚರಿ ಮೂಡಿಸಿದೆ. ಸಿಲೆಕ್ಷನ್ ಮಾಡಿದವರಿಗೆ ಒಬ್ಬರಿಗೆ ಯಾರಿಗೆ ಸಿಲೆಕ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಮ್ಯಾನೇಜ್ಮೆಂಟಿಗೆ ಟೀಚ್ ಮಾಡ್ತಿದ್ದು, ಸೋಷಿಯಲ್ ವರ್ಕಿಗೆ ಅಲ್ವೇ ಅಲ್ಲ. 1 ವರ್ಷ ಅಷ್ಟು ಟೀಚ್ ಮಾಡಿದ್ದಾರೆ. ಮ್ಯಾನೇಜ್ಮೆಂಟಿಗೆ ಟೀಚ್ ಮಾಡ್ತಾ ಇರೋರು ಒಬ್ಬರಿಗೆ ಸಿಲೆಕ್ಷನ್ ಮಾಡಿದ್ದಾರೆ. ಅರ್ಜಿ ಹಾಕಲು ಅರ್ಹತೆ ಇಲ್ಲದ ಸಮಾಜಶಾಸ್ತ್ರದಲ್ಲಿ ಕೇವಲ 1 ವರ್ಷ ಬೋಧನಾ ಅನುಭವ ಇರುವ ಅಭ್ಯರ್ಥಿಯನ್ನು ಉಪಕುಲಪತಿಗಳು ಆಯ್ಕೆ ಮಾಡ್ತಾರೆ ಅಂದ್ರೆ ಈ ನೇಮಕ ಪ್ರಕ್ರಿಯೆಯಲ್ಲಿ ಅದೆಂಥ ಗೋಲ್ಮಾಲ್ ನಡೆದಿದೆ ಅನ್ನೋದನ್ನ ನೀವೇ ಅಂದಾಜಿಸಿ. ಅಲ್ಲಿ ಒಂದು ಕಮಿಟಿ ಫಾರ್ಮ್ ಆಗಿತ್ತು. ಮೊದಲು 3 ಜನ ಸೀನಿಯರ್ ಪ್ರೊಫೆಸರ್ಗಳದ್ದು ಒಂದು ಕಮಿಟಿ ಫಾರ್ಮ್ ಆಗಿತ್ತು. ಅವರು ಒಂದು ನಂಬರ್ ಆಫ್ ಅಪ್ಲಿಕೆಂಟ್ಸಲ್ಲಿ ಸ್ಕ್ರೂಟಿನಿ ಮಾಡಿಬಿಟ್ಟು ಎಲಿಜಿಬಲ್ ಅಪ್ಲಿಕೆಂಟ್ಸ್ಗಳನ್ನು ಲೀಸ್ಟ್ ಮಾಡಿದರು. ಆ ಲೀಸ್ಟ್ಗಳಲ್ಲಿ ನಮ್ಮ ಹೆಸರುಗಳು ಇದೆ ಅಂತ ಹೇಳಿ ಅನ್ಅಫಿಷಿಯಲ್ ಮಾಹಿತಿಗಳು ನಮಗೆ ಕೂಡ ತಿಳಿದಿದ್ದೆವು ನಾವು. ಆದರೆ ಕೊನೆ ಹಂತದಲ್ಲಿ ಇಂಟರ್ವ್ಯೂಗೆ ಕೆಲವೇ ದಿನಗಳಿರುವಾಗ ಒನ್ ಮ್ಯಾನ್ ಸಮಿತಿ ಥರನೇ ಅವ್ರು ಮಾಡ್ಕೊಂಡಿದ್ರು. ಆ ಸಮಿತಿಯ ಒಬ್ಬ ವ್ಯಕ್ತಿ ಇದನ್ನೆಲ್ಲ ಚಟುವಟಿಕೆಗಳನ್ನು ಮಾಡಿದಾನೆ ಅಂತ ಹೇಳಿಬಿಟ್ಟು ನಮಗೆ ನಂತರ ಮಾಹಿತಿ ತಿಳಿಯಿತು. ಇದು ತಪ್ಪು, ಅವರು ಮಾಡ್ತಿರುವಂಥದ್ದು. ಈ ರೀತಿ ಮಾಡಬಾರ್ದು. ನಿಜವಾಗಿ ಸ್ಕ್ರೂಟಿನಿ ಮಾಡುವಂಥವ್ರು ಸಬ್ಜೆಕ್ಟ್ ಎಕ್ಸ್ಪರ್ಟ್ ಮಾತ್ರ. ಬೇರೆ ಸಬ್ಜೆಕ್ಟ್ ಅವರಿಗೆ ಈ ಸಬ್ಜೆಕ್ಟಿನ ಅಂಕಗಳು ತಿಳಿಯುವುದಿಲ್ಲ ಮತ್ತು ಅದನ್ನು ಮಾಡಲೇ ಇಲ್ಲ. ಆದರೆ ಈ ಸ್ಕ್ರೂಟಿನಿ ಮಾಡುವಾಗ ಸಬ್ಜೆಕ್ಟ್ ಎಕ್ಸ್ಪರ್ಟನ್ನು ಅವರು ಒಬ್ಬರನ್ನು ಮಾತ್ರ ಬಳಸ್ಕೊಂಡಿದ್ರು. ಅವರು ಬಾಯಸ್ ಆಗಿ ಮಾಡಿದ್ದಾರೆ ಅಂತ ಹೇಳಿ ನಮಗೆ ಮಾಹಿತಿ ಇದೆ. ಈ ರೀತಿ 1-2 ಮಂಗಳೂರು ವಿವಿಯಲ್ಲಾದ 74 ಪ್ರಾಧ್ಯಾಪಕರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಇಂಥ ಬ್ಲಂಡರ್ಗಳು ಹೆಜ್ಜೆ ಹೆಜ್ಜೆಗೂ ಕಾಣಸಿಗುತ್ತೆ. ಬಾಯ್ ಬಿಟ್ರೆ UGC ರೂಲ್ಸ್, ವಿವಿ ಸ್ಟ್ಯಾಚ್ಯೂಟ್ ಅಂತ ಬೊಗಳೆ ಬಿಡೋ ಉಪಕುಲಪತಿಗಳು ಮಾಡಿದ ಘನ ಕಾರ್ಯ ನೋಡಿದ್ರೆ ನೀವೇ ಬೆಚ್ಚಿ ಬೀಳ್ತೀರಾ. ಯಾರು ಎಲಿಜಿಬಲ್ ಇರಲ್ಲ ಅವ್ರಿಗೆಲ್ಲ ಕರೆದು 2 ಪೋಸ್ಟ್ಗೆ 2 ಕರೆದಿದ್ದಾರೆ ಮೇಡಮ್. 2 ಕರೆದು ಒಬ್ಬರನ್ನ ಸೆಲೆಕ್ಟ್ ಮಾಡಿ ಇನ್ನೊಂದು ಪೋಸ್ಟ್ನ ಡೆಫರ್ ಮಾಡಿ ಹಾಕ್ತಾರೆ.